ಬಿಜೆಪಿ ಮುಖಂಡ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗದ ಹಿರಿಯೂರು ಪೊಲೀಸರು ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ದೇವರಾಜೇಗೌಡರು ಹೊಳೆನರಸೀಪುರದಲ್ಲಿ, ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಈ ಕೇಸ್ ದಾಖಲಾಗಿತ್ತು. ಸದ್ಯ ಪ್ರಕರಣಕ್ಕೆ ತಿರುವು ಸಿಗ್ತಾ ಇದೆ. ಬಿಜೆಪಿ ಮುಖಂಡರು ಅರೆಸ್ಟ್ ಆಗಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಇದೆ. ಏನ್ ಕೇಸು ನೋಡ್ತಾ ಹೋಗೋದಾದ್ರೆ, ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರನ್ನ ಹೊಳೆನರಸೀಪುರದಲ್ಲಿ ಕೇಸ್ ದಾಖಲಾಗಿತ್ತು, ಪ್ರಕರಣ ದಾಖಲಾಗಿತ್ತು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಆದರೆ ಅರೆಸ್ಟ್ ಆಗಿರೋದು ಚಿತ್ರದುರ್ಗದ ಹಿರಿಯೂರಿನಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವರಾಜೇಗೌಡರು ದೊಡ್ಡ ಮಟ್ಟದ ಆರೋಪವನ್ನು ಮಾಡಿದರು. DCM DK ಶಿವಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡಿದರು. ಆಡಿಯೋಗಳ ಮೇಲೆ ಆಡಿಯೋವನ್ನು ಬಿಟ್ಟಿದ್ರು. ಸದ್ಯ ಈಗ ಅವರೇ ಅರೆಸ್ಟ್ ಆಗಿದ್ದಾರೆ. ದೇವರಾಜೇಗೌಡರು ಅರೆಸ್ಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. ಸದ್ಯ ಅವರನ್ನು ಬಂಧಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಒಂದು ಕಡೆಯಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ದೇವರಾಜೇಗೌಡ ಹಾಗೆಯೇ ಪ್ರಜ್ವಲ್ ರೇವಣ್ಣ ಕಾರಿನ ಮಾಜಿ ಚಾಲಕ ಕಾರ್ತಿಕ್ಗೂ ಕೂಡ SIT ಅವರು ನೋಟಿಸನ್ನು ಕೊಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ವಿಚಾರಣೆ ಆಗ್ತಾ ಇತ್ತು. SIT ನೋಟಿಸ್ ನನಗೂ ಬರುತ್ತಾ ಅಂತೇಳಿ ದೇವರಾಜೇಗೌಡರು ಶಿವರಾಮೇಗೌಡರ ಹತ್ರ ಕೇಳಿದ್ರು. ಆ ಆಡಿಯೋ ಕೂಡ ಇವತ್ತಷ್ಟೇ ವೈರಲ್ ಆಯಿತು, ಬಿಡುಗಡೆ ಮಾಡಿದ್ರು. ಆದರೆ ಈ ನಡುವೆ ಸಿಗ್ತಾ ಇರುವಂಥ ಮಾಹಿತಿ ಅಂತ ಹೇಳಿದ್ರೆ ದೇವರಾಜೇಗೌಡರೇ ಅರೆಸ್ಟ್ ಆಗಿದ್ದಾರೆ ಎನ್ನುವುದಾಗಿ. ಹಾಸನ ಪೆನ್ ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಈಗ ಅರೆಸ್ಟ್ ಆಗಿರೋದು ಇಲ್ಲಿ ದೇವರಾಜೇಗೌಡ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂಥ ಆರೋಪದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ದೇವರಾಜೇಗೌಡ ಅವರನ್ನ ಹಿರಿಯೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ, ಈ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಸಂಪತ್ ಏನು ಅಂದ್ರೆ, ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಬಹುದೊಡ್ಡ ಸದ್ದನ್ನು ಮಾಡಿರುವಂತ ಪ್ರಕರಣ ಅಂತಂದ್ರೆ ಪ್ರಜ್ವಲ್ನ ಪೆನ್ ಡ್ರೈವ್ ಪ್ರಕರಣ. ನಿಜಕ್ಕೂ ಇದು ನಾಡಿನ ತಲೆತಗ್ಗಿಸುವಂತ ವಿಷಯ. ಆದ್ರೆ ಅದರಲ್ಲಿ ಪ್ರಮುಖ ರೂವಾರಿ ಆಗಿರೋಂಥದ್ದು ಇದೇ ದೇವರಾಜೇಗೌಡ. ಯಾಕೆಂದ್ರೆ ದೇವರಾಜೇಗೌಡ ಅವರಿಗೆ ಕಾರ್ತಿಕ್ ಎಂಬುವ ವ್ಯಕ್ತಿ ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದ. ಆ ಪೆನ್ ಡ್ರೈವ್ ಪ್ರಕರಣವನ್ನ ಅತಿ ಹೆಚ್ಚಿನ ಸರವೇಗದಲ್ಲಿ ರೀಚ್ ಮಾಡಿಸಿದಂಥದ್ದು ಇದೇ ದೇವರಾಜೇಗೌಡರು. ಹಾಗಾಗಿ ದೇವರಾಜೇಗೌಡರವರು ಪ್ರಮುಖವಾಗಿ DK ಶಿವಕುಮಾರ್ ಸೇರಿದಂತೆ ಅನೇಕ ಪ್ರಮುಖರ ಹೆಸರನ್ನ ಇಟ್ಟುಕೊಂಡು ಆರೋಪ ಮಾಡಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ನಂತರವಾಗಿ ಸಂಪೂರ್ಣ ತಲೆಮರೆಸಿಕೊಂಡಿದ್ದಂತ ದೇವರಾಜೇಗೌಡ ಅವರು ಕರ್ನಾಟಕದ ವಿವಿಧ ಭಾಗ ಸಂಚಾರ ಮಾಡಿದ್ರು. ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆ ಅಂದ್ರೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೋಗುವ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಗುಯಿಲಾಲ್ ಟೋಲ್ ಬಳಿ ಅವರನ್ನ ಹಿರಿಯೂರಿನ ಪೊಲೀಸರು ಸ್ಪಷ್ಟವಾಗಿ ಪತ್ತೆ ಹಚ್ಚುವ ಮೂಲಕ ಅವರನ್ನ ಅರೆಸ್ಟ್ ಮಾಡಿದ್ರೆ. ಅಷ್ಟೆಲ್ಲ ಅರೆಸ್ಟ್ ಮಾಡಿರುವಂತ ಅವರನ್ನ ಇದೀವಾಗ ಹಿರಿಯೂರಿನ ನಗರದ ಪೊಲೀಸ್ ಠಾಣೆ ಕರೆದುಕೊಂಡು ಒಂದು ವಿಚಾರಣೆ ಮಾಡ್ತಾರೆ. ಪ್ರಮುಖವಾಗಿ SIT ರವರು ಕಾರ್ತಿಕ್ಗೆ ಮತ್ತು ದೇವರಾಜೇಗೌಡ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಆ ನೋಟಿಸ್ನ ಅನ್ವಯ ವಿಶೇಷ ತನಿಖಾ ದಳದ ಮಾಹಿತಿಯ ಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ರವಾನೆ ಮಾಡಿದ್ರು. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾದ ಗಮನ ಹರಿಸುವ ಮೂಲಕ ಪ್ರಮುಖವಾಗಿ ದೇವರಾಜೇಗೌಡರವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಒಂದು ಕಡೆ ರೇವಣ್ಣರವರನ್ನ ಬಂಧಿಸುವ ಮೂಲಕ ಜೈಲಿಗೆ ಕಳಿಸಿರುವಂತದ್ದು, ಮತ್ತೊಂದು ಕಡೆ ಪ್ರಜ್ವಲ್ ನಾಪತ್ತೆ ಆಗಿರುವಂತದ್ದು, ಮತ್ತೊಂದು ಕಡೆ ಸ್ಪಷ್ಟವಾಗಿ ಕಾರ್ತಿಕ್ ಅವರು ಮಾಹಿತಿಯನ್ನ ಹೊರ ಹಾಕುವ ಮೂಲಕ ರೇವಣ್ಣನವರ ಬಂಧನಕ್ಕೆ ಮತ್ತು ಪ್ರಜ್ವಲ್ ಅವರ ಬಂಧನಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆ ನಡುವೆ ಬಿಜೆಪಿಯ ಮುಖಂಡ ದೇವರಾಜೇಗೌಡನವರಿಗೆ ಕಾರ್ತಿಕ್ ಕೊಟ್ಟಿದ್ದ ಸಂಪೂರ್ಣ ವಿಡಿಯೋಗಳು ಲಕ್ಷಾಂತರ ಪೆನ್ ಡ್ರೈವ್ ಆಗಿ ಹಂಚಿಕೆಯಾಗಿರುವಂತದ್ದು ಯಾವ ಮೂಲಕ ಪತ್ತೆ ಹಚ್ಚುವ ಮೂಲಕ ಇದಕ್ಕೆ ಗೊತ್ತಾಗುತ್ತೆ. ಅದೇನೇ ಆಗಲಿ, ಒಂದು ಕಡೆ ರೇವಣ್ಣರವರು ಅರೆಸ್ಟ್ ಆಗಿರುವಂತದ್ದು, ಮತ್ತೊಂದು ಕಡೆ ದೇವರಾಜೇಗೌಡ ಅವರನ್ನ ತನಿಖೆ ಮಾಡುವಂತ SIT ತಂಡ ಮತ್ತು ಚಿತ್ರದುರ್ಗ ಜಿಲ್ಲೆಯ ಪೊಲೀಸರು ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕ್ತಂತ ನಾವು ಕೂಡ ಕಾದ್ ನೋಡ್ತಾ ಇದೀವಿ ಸಂಪತ್.
ಥ್ಯಾಂಕ್ ಯು ಮಾಲ್ತೇಶ್ ರಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.